ಇವತ್ತು ರಾಯಲ್ ಹೆಲ್ತ್ ಕೇರ್ ಅವ್ರ ಹಾಸ್ಪಿಟ್ಲಿಂದ ಹೆಲ್ತ್ ಚೆಕಪ್ ಹಾಕಿದ್ದಾರೆ. ಐ ಚೆಕಪ್ ಇರ್ಬೋದು, BP ಶುಗರ್ ಇರ್ಬೋದು, ಪ್ರತಿ ಒಂದನ್ನು ಹಾಕಿದ್ದಾರೆ. ವರ್ಷ ಹಾಕಿಸ್ತಾನೆ ಇರ್ತಾರೆ. ಅವಾಗವಾಗ ಹಾಕಿಸ್ತಾನೆ ಇರ್ತಾರೆ. ನಮ್ಮ ಮಂಡ್ಯ ಮಲ್ಲೇಶ್ ಅವರು ಅವ್ರದ್ದು ರಾಯಲ್ ಹೆಲ್ತ್ ಕ್ಯಾಪ್ ಅಂತ ಅವರುನು ಪಾಪ ಫ್ರೀಯಾಗಿ ಬಂದು ಎಲ್ಲಾ ಕಡೆನೂ ಸಮಾಜ ಸೇವೆ ಮಾಡ್ತಾರೆ. ನಮ್ಮ ಮಂಡ್ಯ ಮಲ್ಲೇಶ್ ಸರ್ದು ಹೇಳ್ಬೇಕು ಅಂದ್ರೆ 15 ವರ್ಷದಿಂದ ಅಣ್ಣಮ್ಮ ಜಾತ್ರೆ ಮಾಡ್ತಾ ಇದ್ದಾರೆ. ತುಂಬಾ ಸಾವಿರಾರು ಜನಕ್ಕೆ 10,000 ಜನಕ್ಕೆ ಅವರು ಊಟದ ಒಂದು ವ್ಯವಸ್ಥೆಯನ್ನು ಅವ್ರದ್ದು ಖರ್ಚಿಂದ ಇಟ್ಕೊಂಡಿದ್ದಾರೆ. ಅದನ್ನ ನಾವು ಒಪ್ಕೊಳ್ಳೇಬೇಕಾಯ್ತು. ಇದ್ರಲ್ಲಿ ಯಾವ ರಾಜಕೀಯದನೂ ಇಲ್ಲ. ಅವರು ಸಮಾಜ ಸೇವೆ ಅಂತ ಒಂದು ಮುಡುಪಾಗಿ ಅವ್ರು ಇಟ್ಟಿದ್ದಾರೆ. ಅವ್ರ ಜೀವನೇ ಒಂದು ಮುಡುಪಾಗಿ ಇಟ್ಟಿದ್ದಾರೆ. ಡೆತ್ ಆಗಿರೋರಿಗೆ ಬೆಂಗಳೂರಲ್ಲಿ ಆಗಿರ್ಬೋದು, ಅವರು ಕುಣಿಗಲಲ್ಲಿ ಹಳ್ಳಿಲಿ ಹೋಗಿನೂ ಸಹ ಡೆತ್ ಆಗಿರೋರು ಮನೆಗೆ ಹೋಗಿನೂ ಅವ್ರ 10,000 ಆಗಿರ್ಬೋದು, 20,000 ಆಗಿರ್ಬೋದು, 50,000 ಆಗಿರ್ಬೋದು, ಅವ್ರ ಕೈಲಾದಷ್ಟು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಜುಕೇಶನ್ಗಾಗಿರ್ಬೋದು, ಪ್ರತಿ ಒಂದಕ್ಕೂ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾರು ಅವ್ರ ಮನೆ ಬಾಗ್ಲಿಗೆ ಕಷ್ಟ ಅಂತ ಬಂದ್ರೆ ಯಾವತ್ತೂ ಅವ್ರನ್ನ ಕಳಿಸಿಲ್ಲ. ಅವ್ರದ್ದು ಇಲ್ಲಿವರೆಗೂ ಬ್ಲಾಕ್ ಮಾರ್ಕ್ ಅಂತಾನೂ ಇಲ್ಲ. ಯಾವ ಪಕ್ಷ ಕಾಂಗ್ರೆಸ್, BJP, ದಳ ಅಂತ ಪಕ್ಷದಾಗೆ ಅವ್ರು ಯಾವತ್ತೂ ಕೆಲಸ ಮಾಡಿಲ್ಲ. ಅವ್ರೊಂದು ಸಮಾಜ ಸೇವೆ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಅವರು ಮಂಡ್ಯ ಮಲ್ಲೇಶ್ ಅವರು ಅಂದ್ರೆ ಪ್ರತಿಯೊಬ್ರು ಇಡೀ ಪಾಳ್ಯದಲ್ಲೆಲ್ಲ, ಇಡೀ ನಮ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿದೆ ಮಂಡ್ಯ ಮಲ್ಲೇಶ್ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಾವುವೇ ಅವ್ರ ಜೊತೆ ನಾವು ತುಂಬಾ ವರ್ಕ್ ಮಾಡಿದೀವಿ, ತುಂಬಾ ವರ್ಷದಿಂದ ಇದ್ದೀವಿ. ನಾವು ವರ್ಷ ಅವ್ರು ನಮ್ಮನ್ನು ನಮ್ಮ ಟೀಮ್ನೆಲ್ಲ ಊಟ ಕರೀತಾರೆ. ನಾವು ಅವ್ರನ್ನೆಲ್ಲ ಹೆಣ್ಣು ಮಕ್ಳನ್ನೆಲ್ಲ 100 ಜನ ಹೆಣ್ಣು ಮಕ್ಳನ್ನ ಕರ್ಕೊಂಡು ನಾವು ಬರ್ತೀವಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್.